ಈ ಮಮ್ಮಿ ಮಲಗಿದ್ದಾರೆ. ಮಮ್ಮಿ ಡವ್ ಮಾಡ್ತಾ ಮಲಗಿದ್ದಾರೆ. ಮಮ್ಮಿ ಅಯ್ಯೋ ಸಾರಿ, ನಿಮಗೆ ಏನಾದ್ರು ಮಾಡ್ಕೊಡೋಣ ಅಂತಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಇವತ್ತು ನಾನು ಏನೋ ಒಂದು ಮಾಡ್ತಾ ಇದ್ದೀನಿ. ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಮನೇಲಿ ಯಾರ್ಯಾರು ಕಾಣಿಸ್ತಾ ಇಲ್ಲ, ನಾನು ಒಂದು ನಿಮಿಷ ಗೈಸ್, ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತೀನಿ, ಬನ್ನಿ. ಇವರು ಮಿಂತ್ರ ಪ್ಯಾಕೇಜ್ನ ಓಪನ್ ಮಾಡ್ತಾ ಇದ್ದಾರೆ. ಇವರು ಸುಮ್ಮನೆ ಅಳತೆ ಹೊಡಿತಾ ಇದ್ದಾರೆ. ಈ ಮಮ್ಮಿ ಮಲಗಿದ್ದಾರೆ. ಮಮ್ಮಿ ಡವ್ ಮಾಡ್ತಾ ಮಲಗಿದ್ದಾರೆ. ಮಮ್ಮಿ ಅಯ್ಯೋ ಸಾರಿ, ನಿಮಗೆ ಏನಾದ್ರು ಮಾಡ್ಕೊಡೋಣ ಅಂತಿದ್ದೀನಿ. ಡವ್ ಮಮ್ಮಿ ಹೇಳಿ, ಕೇಳ್ತಾ ಇದ್ದೀನಿ. ನನಗೆ ಸುಸ್ತಾಗ್ತಾ ಇತ್ತು, ಸುಮ್ಮನೆ ಹಂಗೆ ಮಲಗಿ. ನಾನು ಹುಚ್ಚಿ ಥರ ಕಾಣ್ತಾ ಇದ್ದೀನಿ ತಾನೆ? ಇಲ್ಲ, ಚೆನ್ನಾಗೇ ಕಾಣಿಸ್ತಾ ಇದೆಯಾ. ಮಮ್ಮಿ ಬೆಸ್ಟ್ ಮಮ್ಮಿ. ಎಸ್, ಹೇಳಿ ಮಾಮ್, ಏನು ಬೇಕು ನಿಮಗೆ? ಜೊತೆಗೆ ನಮ್ಮ ಮುತ್ತಣ್ಣ ಅವರು ನನ್ನ ಕೈ ಜೋಡಿಸ್ತಾರೆ, ಹೆಲ್ಪ್ ಮಾಡ್ತಾರೆ. ಹಾಂ, ಏನಾದರೂ ಓಕೆ. ಏನು ಹೇಳು, ಏನಾದರೂ. ನಿನ್ಗೇನು ತಿನ್ಬೇಕು ಅನಿಸ್ತೈತೆ ಬಸ್ರಿ ಬೈಕೆ? ನನಗೆ ಚಿತ್ರಾನ್ನ. ಸ್ವೀಟಾ? ಸ್ವೀಟಾ? ಸ್ವೀಟ್ ಅಲ್ಲ, ಮತ್ತೆ ಅದು ಬಿಟ್ಟರೆ ಪಲಾವ್ ತಿನ್ನಬೇಕು. ಯಾವ ಪಲಾವ್? ಏನಿ ಪಲಾವ್? ಮಶ್ರೂಮ್ ಪಲಾವ್ ಮಾಡ್ಕೊಡ್ಲಾ? ಮಶ್ರೂಮ್ ಪಲಾವು, ಇಲ್ಲ ಚಿತ್ರಾನ್ನ, ಇಲ್ಲ ಅಂದರೆ ಕೀರು. ಮೂರಲ್ಲಿ ಯಾವ್ದಾದ್ರು ಮಾಡಿ. ಓಕೆ, ಯಾವ್ದು ಈಸಿ ಅಣ್ಣ? ಬಾ ಹೋಗಿ ಐಟಮ್ಸ್ ತಗೊಂಡು ಬರೋಣ, ಯಾವ್ದು ಮಾಡೋಣ ಅಂತ ಡಿಸೈಡ್ ಮಾಡೋಣ. ಬಾ, ಮಶ್ರೂಮೇ ಮಾಡೋಣ. ಮಾಡೋಕ್ಕೆ ಜಸ್ಟ್ 5 ಮಿನಿಟ್ಸ್ ಮಮ್ಮೆ. ಹೌದಾ? ಹಾಂ, ಈಗ ಅಲ್ಲೇ 4:45 ಅಷ್ಟರಲ್ಲಿ ಆಗುತ್ತಾ? 5 ಗಂಟೆ ಅಷ್ಟರಲ್ಲಿ ಆಗುತ್ತೆ. 5 ಮಿನಿಟ್ಸ್ ಅಂದಮೇಲೆ ಇವಾಗ ಹೋಗಿ ಐಟಮ್ಸ್ ತಗೊಬಂದು ಮಾಡೋದಷ್ಟೇ. ಬರೋಣ, ಹೋಗೋಣ. ಚಲೋ. ಹೋಗಿ ಎಷ್ಟು ಬೇಕಂತ ನನ್ನ ಕೇಳ್ತಿಲ್ಲ, ನಿನ್ನ ಕರ್ಕೊಬಂದಿರೋದು ಯಾಕೆ ನಾನು? ಹಾಂ, ಮನೇಲಿರೋರ್ಗೆಲ್ಲರಿಗೂ ಎಷ್ಟು ಬೇಕು ಅಷ್ಟು ತಗೋ. ಬೇರೆ ಏನು ಹೇಳೋದ್ರಲ್ಲ, ಏನು ಸ್ಪೈಸಸ್ ಹೇಳಿದ್ರು, ಆಮೇಲೆ ಇನ್ನೂ ಏನೇನೋ ಥರ ಕೇಳಿದ್ರು. ಈ ಅಣ್ಣನ ಕರ್ಕೊಬಂದಿದ್ದು ನಾನು ಮರ್ತೋಯ್ತೀನಿ ಅಂತ. ಈ ಅಣ್ಣನೇ ಮರ್ತ್ಕೊತೈತೆ. ನಾನ್ಸೆನ್ಸ್. ವಾ, ಸಾಸ್ ಇದೆ. ನಮ್ಮನ್ನ ನಾನು ಮಾಡಿದ್ರೆ ಹೆಂಗಿರುತ್ತೆ ಗುಲಾಬ್ ಜಾಮೂನ? ಬೇಡ. ಓಕೆ ಗೈಸ್, ಇವಾಗ ನಾವು ಕುಕ್ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ನೋಡಿ, ಈರುಳ್ಳಿ ಎಲ್ಲ, ಮೆಣಸಿಕಾಯಿ ಎಲ್ಲ ಕಟ್ ಮಾಡಿಕೊಟ್ಟಿದ್ದಾರೆ. ಇದು ಆಡಿಸ್ಕೊಳ್ಳೋದಕ್ಕೆ ಏನಂತಾರೆ ಇದನ್ನ, ಸೊಪ್ಪು ಎಲ್ಲ ಇದೆ. ಇದೇನು ಕೂದಲು ಅಡುಗೆ ಮನೆಯಲ್ಲಿ. ಸೊ ಬನ್ನಿ, ಅದು ಬಿಡಿ. ಇವಾಗ ನಮ್ಮ ಮುತ್ತಣ್ಣ ಅವರು ಇನ್ನೂ ಬಿಡಿಸ್ತಿದ್ಯಣ್ಣ. ಬಿಡಿಸ್ತಾ ಲಿಚ್ಚಿ ತಿನ್ಕೊಂಡು ನೋಡಿ ಈ ಥರನೂ ನಮ್ಮ ಅಣ್ಣನೂ ಕೂಡ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ. ಸರ್, ನಿಮ್ದೇನ ಇದು ಕೂದ್ಲು ಅಡುಗೆ ಮನೇಲೆಲ್ಲ? ಕೂದ್ಲೇನೆ ಅದು. ಇನ್ನೇನು ಕೂದ್ಲೆ? ಅದು ಜಾಸ್ತಿ ತಲೆ ಬರ್ತಾ ಇರ್ತೀನಿ, ಹೇರ್ ಸ್ಟೈಲ್ ಮಾಡ್ತಾ ಇರ್ತೀನಲ್ಲ, ಹೇರ್ ಫಾಲ್ ಆಗ್ತೈತೆ. ನೀನು ಹೇರ್ ಸ್ಟೈಲ್ ಮಾಡ್ತಾ ಇರೋದಕ್ಕೆ ಹೇರ್ ಫಾಲ್ ಆಗ್ತಾ ಇಲ್ಲ, ಹೇರ್ ಫಾಲ್ ಆಗ್ತಿದೆ ಅನ್ನೋ ಟೆನ್ಷನ್ಗೆ ಹೇರ್ ಫಾಲ್ ಆಗ್ತಾ ಇರೋದು. ನೀನು ಅಡುಗೆ ಮಾಡ್ತೀಯ, ಶಾಂಪು ಅಡ್ವರ್ಟೈಸ್ ಕೊಡ್ತಿದ್ದೆ ನನಗೆ. ನೀನು ಹೇರ್ ಫಾಲ್ ಕಂಟ್ರೋಲ್ ಆಗೋಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು? ಸ್ಟೈಲ್ ಮಾಡೋದ್ರಿಂದ ಏನು ಎಫೆಕ್ಟ್ ಆಗಲ್ಲ. ಹೇರ್ ಫಾಲು ಇಂಟರ್ನಲ್ ಸ್ಟ್ರೆಸ್, ಹಾರ್ಮೋನ್ಸ್, ನ್ಯೂಟ್ರಿಷನ್ ಇಂದನೇ ಆಗೋದು. ನೀನು ಅಷ್ಟೊಂದು ಪ್ರಾಡಕ್ಟ್ ಯೂಸ್ ಮಾಡ್ತೀಯಲ್ವಾ, ನೀನೇ ನನಗೆ ಸಜೆಸ್ಟ್ ಮಾಡ್ಬಿಡು. ಬರೀ ಪ್ರಾಡಕ್ಟ್ ಇಂದ ಏನು ಆಗಲ್ಲ. ಫಸ್ಟ್ ನೀನು ನಿನ್ ರೂಟ್ ನ ಟ್ರೀಟ್ ಮಾಡ್ಬೇಕು. ಅದೇನ್ ಕಂಡುಹಿಡಿಯೋದು? ನೀನ್ ಯಾವತ್ತಾದ್ರೂ ಟ್ರಯ ಬಗ್ಗೆ ಕೇಳಿದ್ಯಾ? ಇಲ್ಲ, ಕೇಳಿಲ್ಲ. ಟ್ರಯ ನಿಂಗೆ ಯಾಕೆ ಹೇರ್ ಫಾಲ್ ಆಗ್ತಿದೆ ಅಂತ ಚೆಕ್ ಮಾಡಿ ಟ್ರೀಟ್ ಮಾಡ್ತಾರೆ. ಇದರಲ್ಲಿ ನ್ಯೂಟ್ರಿಷನ್, ಆಯುರ್ವೇದ, ಡರ್ಮಟಾಲಜಿ ಇದೆ. ಹಾಗೆ ಆಲ್ರೆಡಿ 12 lakh ಪ್ಲಸ್ ಕಸ್ಟಮರ್ ಯೂಸ್ ಮಾಡಿದ್ದಾರೆ. ಅದರಲ್ಲಿ 93% ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಹೌದಾ? ನನಗೆ ಏನಕ್ಕೆ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ? ಸಿಂಪಲ್, ಟ್ರೈ ಅವ್ರದ್ದು ಫ್ರೀ ಹೇರ್ ಟೆಸ್ಟ್ ತಗೋ. ಅದರಲ್ಲಿ ನಿನ್ ಲೈಫ್ ಸ್ಟೈಲ್, ಸ್ಟ್ರೆಸ್, ಜೆನೆಟಿಕ್, ಸ್ಟೇಜ್ ಆಫ್ ಹೇರ್ ಲಾಸ್ ಅನಲೈಸ್ ಮಾಡಾದ್ಮೇಲೆ ಡಾಕ್ಟರ್ ರೆಕಮೆಂಡೆಡ್ ಕಸ್ಟಮೈಸ್ ಕಿಟ್ ಕೊಡ್ತಾರೆ. ಎಷ್ಟೊತ್ತಾಗ್ಬೋದು ಟೆಸ್ಟ್ ತಗೊಳಕ್ಕೆ? ನಿಜವಾಗ್ಲೂ ವರ್ಕ್ ಆಗುತ್ತಾ? ಅಣ್ಣ, ವರ್ಕ್ ಆಗುತ್ತೆ. ಆಲ್ರೆಡಿ ನೋಡು ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ಯಾ? ಅಕಸ್ಮಾತ್ ವರ್ಕ್ ಆಗ್ಲಿಲ್ಲ ಅಂದ್ರೆ? ಅಕಸ್ಮಾತ್ ವರ್ಕ್ ಆಗ್ಲಿಲ್ಲ ಅಂದ್ರೆ ಟ್ರೈ ಅವ್ರ ಹತ್ರ ಮನಿ ಬ್ಯಾಕ್ ಪಾಲಿಸಿ ಸಹ ಇದೆ. ನಾನು ಇವಾಗ ಏನ್ ಟೆಸ್ಟ್ ತಗೋತೀನಿ. ಸೊ ಗೈಸ್, ನೀವೇನಾದ್ರೂ ನಮ್ಮ ಅಣ್ಣನ ತರ ಹೇರ್ ಸ್ಟ್ರೆಸ್ ನ ಫೇಸ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗಲೇ ಟ್ರೈ ಅವರ ಫ್ರೀ ಹೇರ್ ಟೆಸ್ಟ್ ನ ತಗೊಳ್ಳಿ. ನಾನು ಎಣ್ಣೆ ಹಾಕಿದ್ದೀನಿ. ಫಸ್ಟ್ ಈರುಳ್ಳಿ ಹಾಕೊಳ್ಳುವ. ಈರುಳ್ಳಿ, ಮೆಣಸಿನಕಾಯಿ ಹಾಕೊಂಡು ಸ್ವಲ್ಪ ಫ್ರೈ ತರ. ನಾನೇನು ಕುಕಿಂಗ್ ಬ್ಲಾಗ್ ಮಾಡ್ತಾ ಇಲ್ಲ ಗೈಸ್, ನಿಮ್ಗೆ ಹೇಳ್ಕೊಡೋ ಅಷ್ಟು ನನಗೆ ಪಂಟ್ರೇನಲ್ಲ. ನಮ್ಮ ಅಣ್ಣ ಅಲ್ಲೇ ಕ್ಯಾಮ್ರಾ ಹಿಡ್ಕೊಂಡು ಹೇಳ್ಕೊಡ್ತವನೆ, ನಾನು ಮಾಡ್ತಾ ಇದ್ದೀನಿ.
ಸ್ಟಾರ್ಟಿಂಗ್ ಅಷ್ಟೇ ನಾನು ಮಾಡ್ತೀನಿ, ಆಮೇಲೆ ನಮ್ಮ ಅಣ್ಣನ ಕೈಲಿ ಕೊಟ್ಬಿಡ್ತೀನಿ. ಅಕಸ್ಮಾತ್ ಇದೇನಾದ್ರು ಸಖತ್ತಾಗಿ ಬಂದರೆ ನಾನೇ ಇದನ್ನು ನೆಕ್ಸ್ಟು ಕುಕಿಂಗ್ ಬ್ಲಾಗ್ ಥರ ನಾನು ಮಾಡಿ ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ಇದಲ್ವಾ ಇದು ಆಮೇಲೆ ಅದು ಕರಿ ಫಸ್ಟು. ಫಸ್ಟ್ ಇದು ಸ್ವಲ್ಪ ರೆಡ್ಡಿಶ್ ಥರ ಆಗ್ಬೇಕು ತಾನೆ, ಅದೆಲ್ಲ ಗೊತ್ತು. ಬ್ರೌನಿಶ್. ಓಕೆ, ಬ್ರೌನಿಶ್ ಯಾವುದೋ ಒಂದಿಷ್ಟು ಇದನ್ನ ಮಾಡಿಕೊಂಡು ರುಬ್ಕೊಂಡು ಏನೇನೋ ಇದೆ ಇದನ್ನ ಮಾಡಬೇಕು. ನಾನು ಮತ್ತೆ ಲಾಸ್ಟ್ ಬ್ಲಾಗ್ ಮದುವೆ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಬೇಳೆ ದಾಲ್ ಮಾಡಿಕೊಟ್ಟಿದ್ದೆ ಅವ್ರಿಗೆ, ಸಕ್ಕತ್ತಾಗಿ ಬಂದಿತ್ತು. ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಡಿಫ್ರೆಂಟಾಗಿ ಏನಾದ್ರು ಒಂದು ಕಲ್ತ್ಬಿಟ್ಟು ಮಾಡ್ತೀನಿ ಗೈಸ್, ಅವಾಗ ಕುಕ್ಕಿಂಗ್ ಬ್ಲಾಗ್ ಮಾಡ್ತೀನಿ. ಈ ಟೈಮು ಮಾಡೋದು ಮರ್ತ್ಬಿಟ್ಟೆ ವಿಡಿಯೋನ, ಅರ್ಜೆಂಟಲ್ಲಿ ಮಾಡಿದೆ, ಆದರೂ ಚೆನ್ನಾಗಿ ಬಂತು. ಈರುಳ್ಳಿ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ಕರ್ದಿದೆ. ಫುಲ್ ಖಾರ. ಸೊ ಇವಾಗ ಆಡ್ಕೊಂಡಿರೋದನ್ನ ಹಾಕೋತಾ ಇದ್ದಾನೆ, ಘಾಟು ಗೈಸ್. ಆಮೇಲೆ ಮಶ್ರೂಮ್ ಹಾಕ್ದಾ, ಇವಾಗ ಹಾಕಿ ಮಶ್ರೂಮ್ ಹಾಕ್ಬಿಟ್ಟು ಅಷ್ಟು ಬೇಕಾದಷ್ಟು. ಈಸಿ ಗೈಸ್. ಈರುಳ್ಳಿ ಟೊಮೊಟೊ ಹಾಕೊಂಡ, ಆಮೇಲೆ ಈ ಪಲಾವ್ ಐಟಮ್ಸ್ ಎಲೆ ಇದೆಯಲ್ಲ ಮಸಾಲೆ ಅದು ಹಾಕೊಂಡ, ಆಮೇಲೆ ಈ ಆಡ್ಸ್ಕೊಂಡಿರೋದನ್ನ ಹಾಕೊಂಡು, ಆಡ್ಸ್ಕೊಳ್ಳೋದ್ರ ಒಳಗಡೆ ಏನಾಗ್ತಿದೆ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಇದು 3 ಹಾಕ್ಕೊಂಡು ಇದಕ್ಕೆ ಹಾಕ್ತಾ ಈಗ ಮಶ್ರೂಮ್ ಹಾಕಿ ರೈಸ್ ಹಾಕಿ ನೀರು ಹಾಕಿದ್ರೆ ಮಶ್ರೂಮ್ ಪಲಾವ್ ರೆಡಿ. ಗೈಸ್ ನಾನು ವಾಶ್ರೂಮ್ಗೆ ಹೋಗಿದ್ದು ಬರೋಷ್ಟರಲ್ಲಿ ಅಡುಗೆನೇ ಆಗಿ ಬಿಸಿಲು ಆಗೋಗಿದೆ. ಇಲ್ಲಿ ನಮ್ಮ ಮಮ್ಮಿ ವಾ ಏನಿದು ಹಾಲನ್ನು ಕಾಯಿಸ್ತಾ ಇದ್ದಾರೆ ನನಗೆ. ನನಗೆ ಬಾದಾಮಿ ಹಾಲು ಬೇಡ ಮಮ್ಮಿ, ನಾರ್ಮಲ್ ಹಾಲೇ ಕೊಡಿ. ನೀನು 45 kg ಆಗ್ಬೇಕಂತ ಇದ್ದೆ. ಹಾಂ ರೆಡಿ ಆಗಿದೆ. ಬಂದ್ಬಿಟ್ಟಿರುತ್ತಲ್ಲ ಮಶ್ರೂಮ್. ಓ ಮಿಕ್ಸಿಂಗ್. ಉಪ್ಪು ಖಾರ ಎಲ್ಲ ಸರಿ ಆಯ್ತಾ? ಮಧು ವೆಯ್ಟ್ ಮಾಡಿ ಹೋಗಿ ಮಲ್ಕೊಂಡೇ ಬಿಟ್ಲು. ಆಮೇಲೆ ಅವಳಿಗೆ ಕೊಟ್ಟು ಟೇಸ್ಟ್ನ ಕೇಳ್ತೀನಿ ಗೈಸ್. ಜಾಸ್ತಿ ಹಾಕ್ಬೇಡ, ಅವಳಿಗೆ ಎಣ್ಣೆ ಇಷ್ಟ ಆಗಲ್ಲ. ಹಾಂ, ಎಲ್ಲರೂ ಭರ್ಜರಿ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮಶ್ರೂಮ್ ಬಿರಿಯಾನಿಯನ್ನು ಸೇವಿಸ್ತಿದ್ದಾರೆ. ನೀವು ಹೇಳ್ಬೇಕು. ಹೌದು ಗೈಸ್, ಹೌದು ಮಧು, ಹೌದಾ? ಎಸ್ ಗೈಸ್ ನೋಡಿದ್ದಾರೆ. ನನ್ನ ಕಣ್ಣು ಆ ಆನಂದದ ಕ್ಷಣಗಳನ್ನು ಮಿಸ್ ಮಾಡ್ಕೊಂಡಿದೆ. ಇಲ್ಲ ನಾನು ಅರ್ಧ ಅಣ್ಣ ಅರ್ಧ. ಮುತ್ತು, ನಿಮ್ಮ ಭಯಕ್ಕೇನು? ನಮ್ಮನೇಲಿ 2 ಪ್ರೆಗ್ನೆಂಟ್ ಗೈಸ್, ಗೆಸ್ ಮಾಡಿ. ಗೆಸ್. ಇನ್ನೇನು ಇನ್ನೊಂದು ತಿಂಗಳಲ್ಲಿದೆ. ಸೊ ಹೇಗಿದೆ ಅಣ್ಣ? ಸೂಪರ್. ವಿನೋದ್, ಅಭಿ ಚೆನ್ನಾಗಿದೆ. ನಿಶಾ ಮಾಡಿದ ಸೂಪರ್ ಆಗಿದೆ. ನಾನೇನು ಮಾಡಿಲ್ಲ. ಓಕೆ, ಚೆನ್ನಾಗಿದೆ. ನೆಕ್ಸ್ಟ್ ಏನು ಬಯಕೆ ಆಗ್ತಾ ಇದೆ? ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಮೇಡಮ್? ನೆಕ್ಸ್ಟ್ ಚಿತ್ರಾನ್ನ. ಅದು ನಮ್ಮ ಅಜ್ಜಿ ಮಾತ್ರ ಚೆನ್ನಾಗಿ ಮಾಡೋದು. ಹೌದು, ಚಿತ್ರಾನ್ನ, ಹುಳಿ ಚಿತ್ರಾನ್ನ ಬೇಕು. ನಾಳೆ ಮಾಡ್ತಾರೆ ನೋಡಿ. ಅಯ್ಯೋ ನಮ್ಮ ಅಜ್ಜಿ ಇಲ್ಲ. ಅಜ್ಜಿ ಇಲ್ಲ. ಅಜ್ಜಿನ ಯಾರು ಮಿಸ್ ಮಾಡ್ಕೋತಾ ಇಲ್ವಾ? ಅಜ್ಜಿ ಇಲ್ದಿರೋದಕ್ಕೆ ನನಗೆ ಯಾವ ಫೋನೂ ಬಂದಿಲ್ಲ, ಏನೂ ಬಂದಿಲ್ಲ ಗೈಸ್. ಅಜ್ಜಿ ಇಲ್ಲ ಅಂದ್ರೆ ಹಾಸ್ಪಿಟ್ಲಲ್ಲೇ ಬಿಟ್ಬಿಟ್ಟು ಬಂದ್ವಿ. ಇಲ್ಲ, ನಾನು ರಿಲೇಟಿವ್ ಮನೆಗೆ ಹೋಗಿದ್ದಾರೆ, ಅದು ಫಂಕ್ಷನ್ ಅಂತ ಬರ್ತಾರೆ. ಇನ್ನೇನೋ ಇದೆಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟ್ ನಾವು ನಮ್ದು ಒಂದು ಇದು ಸ್ಟಾರ್ಟ್ ರೊಟೀನ್ ಇದೆ ನೈಟ್. ಆ ರೊಟೀನ್ ಮಿಸ್ ಆಗಿದೆ ಮಧುವರೇ. ಏಕೆ? ಲಕ್ಷ್ಮಮ್ಮ ಅವರು ಔಸ್ ಇಟ್ಬಿಟ್ಟು ಹೋಗಿದ್ದಾರೆ. ರೂಮಲ್ಲಿ ಐತಲ್ಲ ಅದು ಒಂದು ಚಿಕ್ಕದು, ಅದು ಒಂದೇ ಸಿಂಗಲ್ ಇರೋದು. ಔಸ್ ಇಟ್ಬಿಟ್ಟು ಹೋಗಿರೋದು. ನಾವು ಊನೋ ಆಡ್ತೀವಿ ಗೈಸ್, ನಾವು ಡೈಲಿ ಊನೋ ಆಡ್ತೀವಿ. ಅದು ಸ್ವಲ್ಪ ಜಾಸ್ತಿ ಆಡ್ತಾ ಇದೀವಿ, ಅದಕ್ಕೆ ದುಡ್ಡು ಕಟ್ಕೊಂಡೆಲ್ಲ ಆಡ್ತೀವಲ್ಲ. ನಮ್ಮ ಅಜ್ಜಿ ನಾನು ಸೋತ್ಬಿಡ್ತೀನಿ ಅಂದ್ಬಿಟ್ಟು ಔಸ್ ಇಟ್ಬಿಟ್ಟು ಹೋಗ್ಬಿಟ್ಟೈತೆ. ಅವತ್ತು ಅಷ್ಟೇ. ಈಗ ಫುಲ್ ಸೋತ್ಲು ಗೈಸ್, ಜಾಸ್ತಿ ಎಲ್ಲ ಆಡಲ್ಲ. 50 ರೂಪಾಯಿ 100 ರೂಪಾಯಿ. ನಮ್ಮ ಅಣ್ಣನ ಹತ್ರ ನಾನು 40,000 ಗೆದ್ದಿದ್ದೀನಿ ಗೈಸ್. ಅದೇ 30,000 ಸೋತಿದ್ದೆ. ಸುಮ್ಮನೆ 5,000 ಅಂತ ಆಡಿದ್ವಿ. ಸುಮ್ಮನೆ ನಾವು ರಿಯಲ್ ಆಗಿ ಆಡೋದು 50 ರೂಪಾಯಿ 100 ರೂಪಾಯಿ. ನಾವು ಮಧ್ಯಾಹ್ನ ಆಡಿದ್ವಿ.
ಹೌದಾ ಅದ್ರಲ್ಲಿ ಲಾಸ್ಟ್ ಅಂಗಡಿಯಲ್ಲಿ ಇರೋದು ವಿನೋದ್ ಒಬ್ರೆ ಒಂದಾಟಾಗತ್ತಿಲ್ಲ ಅವನು ಮಧು ಹೋಗಿ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಗೆಲ್ಲೋದು ಇವ್ನು ವಿನೋದು ಅಷ್ಟೇ, ಅಭಿ ವಿನುವೆ. ಇಲ್ಲ ಆದ್ರೆ ಸೋಲದೆ ಅಷ್ಟೇ ಗೈಸ್. ಇವಾಗ ಇವನು ಆಡಬೇಕು. ನೀ ತಿಂದ ನಾನು ಮಾಡಿರೋ ಅಡುಗೆ ಮಮ್ಮಿ ತಿಂದ್ರ ನೀವು ಮಮ್ಮಿಯವರೇ? ತಿಂದ್ರ ವಾವ್. ಓಕೆ ಗೈಸ್, ಇವಾಗ ಹ್ಞೂ ನೋಡ್ಬೇಕು. ಬೇಗ ತಿನ್ಕೊಳ್ಳಿ. ತರೋಗಿ ಇಲ್ಲ ಕಾಡು ಕಾರ್ಡ್ ಹುಡುಕ್ದೆ ಸಿಗ್ಲಿಲ್ಲ.